ಎಲ್ಲರದು ಮನಸ್ಸು ಏನದ ಅಂತಂದ್ರ ನನ್ನ ಮಗ ಶಾಣ ಆಗ್ಬೇಕು, ನನ್ನ ಮಗ ಒಳ್ಳೆವಾಗಬೇಕು, ನನ್ನ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು, ಎಲ್ಲರೂ ನನ್ನ ಮಗನ್ ನೋಡಿದ ಕೂಡಲೇ ನಮಸ್ಕಾರ ಮಾಡ್ಬೇಕು, ಎಲ್ಲರೂ ನನ್ನ ಮಗ ಹೇಳ್ದಂಗೆ ಕೇಳ್ಬೇಕು, ನನ್ನ ಮಗ ಅಷ್ಟು ಒಳ್ಳೆವಾಗ್ಬೇಕಂತ ತಿಳ್ಕೊಂಡೆ ಎಲ್ಲರದು ಕನಸದ, ಎಲ್ಲರದು ಹಂಗೆ ಅದ. ಆದ್ರೆ ನಿಮ್ಮ ಮಕ್ಕಳು ಹಂಗ ಆಗವಲ್ಲು ಅಲ್ರಿ. ಯಾಕರಿ? ಅವೊಂದು ಬೇರೆನ ದಾರಿ ಹಿಡಿದಿರ್ತಾವ. ಮನ್ಯಾನ ಮಕ್ಕಳುಗಳು ಎಷ್ಟೋ ತಾಯಿಗಳು ಮನ್ಯಾಗ ಅಳ್ಳಾಕತ್ಯಾರ್ರಿ ಅವ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ. ಎಷ್ಟೋ ತಾಯಂದಿರು ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಅಳ್ಳಾಕತ್ಯಾರ. ಯಾಕಂದ್ರ ಮಗ ತಾಯಿ ಹೇಳ್ದಂಗೆ ಕೇಳೋದಿಲ್ಲ, ಮಗ ತಂದೆ ಹೇಳ್ದಂಗೆ ಕೇಳೋದಿಲ್ಲ, ಮಗ ಓಣ್ಯಾಗ ಹಿರಿಯರು ಹೇಳ್ದಂಗೆ ಕೇಳೋದಿಲ್ಲ. ಮತ್ತೇನಂತಂದ್ರ ಅವ ಏನ್ ಮಾಡ್ತಾನ ಅದಕ್ಕರಿ. ಮನ್ಯಾಗ ಅವ್ವ ಅಪ್ಪ ಬಡೂರದಾರ, ಇನ್ನೊಬ್ಬರಲ್ಲಿ ದುಡ್ಯಾಕ್ ಹೋಗ್ತಾರ, ಅದ ಕಬರಿಲ್ಲ ಮಗನಿಗೆ, ಮನ್ಯಾಗ ಬಂದು ಜಗಳ ತೆಗಿತಾನ, ಅವ್ವಗ ಅಂತಾನ ಅಪ್ಪಗಂತಾನ, ಯಪ್ಪ ನನಗೊಂದು ಗಾಡಿ ಬೇಕು, ಯಪ್ಪ ನನಗ ಐಫೋನ್ ಬೇಕು. ಅವ್ರಂತಾರ, ಯಪ್ಪ ಎಲ್ಲಿ ತಂದು ಕೊಡುನೋ, 1.5 ಲಕ್ಷ ರೂಪಾಯಿ ತಂದು ಕೊಟ್ಟು ನಿನಗ ಐಫೋನ್ ಎಲ್ಲಿ ತಂದು ಕೊಡುನೋ? ನಾವು ದುಡ್ಯಾಕ್ ಹೋಗ್ತೀವಿ, ನಿನಗ ಅರಿವಿ ತರೋದ ಹೆಚ್ಚಾಗ್ಯದ, ನಿನಗ ಸಾಲಿ ಖರ್ಚು ನೋಡೋದ ಹೆಚ್ಚಾಗ್ಯದ, ನಾವು ಎಲ್ಲಿದು ತಂದು ಕೊಡ್ಲಿ ಅಂತ ಗಂಡ ಹೆಂಡತಿ ಪಾಪ ಅಳ್ತಾವೆ. ಮಕ್ಕಳನ್ನ ಸಾಕೋದು ದೊಡ್ಡ ಸಮಸ್ಯೆ ಆಗ್ಯದ ಇವತ್ತಿನ ಕಾಲದೊಳಗೆ. ಯಾಕಂದ್ರ ನಾವು ಮಕ್ಕಳಿಗೆ ಯೋಗ್ಯ ರೀತಿಯೊಳಗೆ ಸಂಸ್ಕಾರ ಕೊಟ್ಟಿಲ್ಲ, ಯೋಗ್ಯ ರೀತಿಯೊಳಗೆ ನಾವು ಸಂಸ್ಕಾರ ಕೊಟ್ಟಿಲ್ಲ.